ಅಜ್ಜಿ. ವಿಜಿ, ನನ್ನ ಕದ್ದ ಹಿಂದೆ ಮುಂದೆ ಯೋಚನೆ ಮಾಡದೆ ನಿನ್ನೇನೇನೋ ಬೈದ್ಬಿಟ್ಟೆ. ಜೈಲಿಗೆ ಹೋಗೋದು ನಮ್ಮ ವಂಶ ಕಂಡ್ಕೊಂಡಿರೋ ನೆಂಟು ಅಂತ ಕಾಣುತ್ತೆ. ನಿಮ್ಮ ತಾತನೂ ಹಾಗೆ ದೇಶಕ್ಕೋಸ್ಕರ ಜೈಲಿಗೆ ಹೋದ್ರು. ನೀನು ಮನೆಗೋಸ್ಕರ ನಿಮ್ಮ ಅಣ್ಣನಿಗೋಸ್ಕರ ಎಷ್ಟು ತ್ಯಾಗ ಮಾಡ್ತಾ ಇದ್ದೀಯಪ್ಪ. ಇಷ್ಟು ಚಿಕ್ಕ ವಯಸ್ಸಿಗೆ ಎಷ್ಟು ದೊಡ್ಡ ಗುಡನಪ್ಪ. ಏನಜ್ಜಿ ನೀನು ಈ ತರ ಎಲ್ಲ ಅಳೋದು ನನಗೆ ಯಾಕೋ ಇಷ್ಟ ಆಗಲ್ಲಪ್ಪ. ನೀನ್ ಎಂತ ಪವರ್ಫುಲ್ ಅಜ್ಜಿ ನೀನು. ನೀನ್ ಒಳ್ಳೆ ಆಟಂ ಬಾಂಬ್ ತರ ಢಮ 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 ನನ್ನ ಬೈತಾ ಇರ್ಬೇಕು, ನಾನು ನೀನ್ ರೇಗಿಸ್ತಾ ಇರ್ಬೇಕು, ನೀನ್ ಕೋಲ್ ತಗೊಂಡು ಹೊಡಿಯಕ್ ಬರ್ಬೇಕು. ತಗೋ ಕೋಲ್ ತಗೋ. ವಿಜಯ್, ವಿಜಯ್, ವಯಸ್ಸಿನ ನೀನು ಚಿಕ್ಕವನಾದ್ರೂ ಯೋಗ್ಯತೆಯಲ್ಲಿ ಎಲ್ಲರಿಗಿಂತ ದೊಡ್ಡವನಾಗ್ಬಿಟ್ಟಪ್ಪ. ಏನಣ್ಣ ನೀನು ಈ ಸಣ್ಣ ಸಣ್ಣ ವಿಷಯನೆಲ್ಲ ದೊಡ್ಡದಾಗಿ ಮಾತಾಡ್ಕೊಂಡು, ನೀನ್ ನಮ್ಮ ತಂದೆ ಸ್ಥಾನದಲ್ಲಿ ಇತ್ಕೊಂಡು ನಮ್ಗೆ ಏನೇನೆಲ್ಲ ಮಾಡಿಲ್ಲ. ನನ್ನ ಕಿರಿಗಳು ಎಷ್ಟು ಸಹಿಸ್ಕೊಂಡಿಲ್ಲ ನೀನು. ಹಾಯ್ ಚಿಕ್ಕಪ್ಪ. ಹಾಯ್ ಪುಟ್ಟ ಪುಟ್ಟಿ, ನೀವಿಬ್ರು ಪಪ್ಪಿ ಕೊಟ್ಟು ಎಷ್ಟು ದಿನ ಆಯ್ತು? ಕಮಾನ್ ಕಮಾನ್ ಕಮಾನ್. ಆಹಾ ಗುರು ಗುರು ನೋಡಕ್ ಬಂದಿದ್ದೀರಾ? ಹಾ, ನೀವ್ಯಾರು? ಗುರುವಿ, ನಾನವ್ರ ಹೆಂಡತಿ. ಏನು ನೀವು ನಮ್ ಗುರುಗಳು ಹೆಂಡ್ತಿನ? ಹಾ, ಇಸ್ ಇಟ್? ಯಾ. ಅಯ್ಯೋ ನಿಂತೇ ಇದ್ದೀರಲ್ಲಮ್ಮ, ಬನ್ನಿ ಬನ್ನಿ ಕೂತ್ಕೊಳ್ಳಿ. ಥ್ಯಾಂಕ್ ಯು. ಆರಾಮ್ಸೆ ಕೂತ್ಕೊಳ್ಳಿ, ಪರವಾಗಿಲ್ಲ. ಏನ್ ಮಿಸ್ಟರ್ ರಮಾನಂದ್, ಕುಡಿಯೋದಿಕ್ಕೆ ಹಾಲು, ಕಾಫಿ, ಟೀ, ಬೋರ್ವಿಟಾ ಏನಾದ್ರು ಕೂಲ್ ಡ್ರಿಂಕ್ಸ್ ತೊಂಬರ್ರಿ. ಓಕೆ ಸರ್. ಆದ್ರೆ ಹೇಳಿ ಅಂಕಲ್. ನಮ್ ಗುರುಗಳು ನಾನಿನ್ನೂ ಕುಮಾರ, ನನ್ಗಿನ್ನೂ ಮದ್ವೆ ಆಗಿಲ್ಲ, ಬ್ಯಾಚುಲರ್ ಅಂತ ಹೇಳಿದ್ರು. ಹಾ, ಒಂಥರ ಅವರು ಬ್ಯಾಚುಲರೇನೆ. ನಮಗ್ ಮದ್ವೆ ಆದಾಗ್ಲಿಂದ ಇವತ್ತಿನವರೆಗೂ ಫಸ್ಟ್ ನೈಟೇ ಆಗ್ಲಿಲ್ಲ. ಅವತ್ ರಾತ್ರಿ ಮಂಚದ ಮೇಲೆ ಕೂತ್ಕೊಂಡು ನಾನು ಕಾಯ್ತಾ ಇದ್ದೆ. ಆದ್ರೆ ಅವ್ರ ಪತ್ತೇನೇ ಇಲ್ಲ. ಸುದ್ದಿ ತಿಳಿತು ಅವರು ಜೈಲಲ್ಲಿದ್ದಾರೆ, ಅದು ಆಕ್ಸಿಡೆಂಟ್ ಕೇಸ್ ಮೇಲೆ. ಅದ್ರಿಂದ ನೀವೇ ಹೇಳಿ ಅಂಕಲ್, ಅವರು ಬ್ಯಾಚುಲರೇ ತಾನೇ? ಎಸ್ ಅಂಕಲ್. ನೀನ್ ತುಂಬಾ ಅದೃಷ್ಟವಂತೆ ಕಣಮ್ಮ, ಒಳ್ಳೆ ಗಂಡನ್ ಮದ್ವೆ ಆಗಿದ್ಯಾ ನೋಡು. ಇದು ಸೆಲ್ಲಿನ್ ಕೀ, ಇದನ್ನ ತಗೊಂಡು ಒಳಗಡೆ ಹೋಗಿ ಹಾಯವಾಗಿ ಕೂತ್ಕೊಂಡು ನಿನ್ಗೆ ಎಷ್ಟೊತ್ತು ಬೇಕೋ ಅಷ್ಟೊತ್ತು ಮಾತಾಡು. ನಾನು ಹೊಸದಾಗಿ ಮದುವೆ ಆಗಿರೋ ವಧು ಅಲ್ವಾ, ನನ್ನ ಇಲ್ಲಿ ನೋಡಿ ಅವ್ರಿಗೆ ಕೋಪ ಬರ್ಬೋದು, ಅವ್ರು ಕಿರಿಚಲಬಹುದು. ಆದ್ರೆ ನೀವು ಮಾತ್ರ ಅಲ್ಲಿಗೆ ಬರಬೇಡಿ, ಯಾಕೆಂದ್ರೆ ನೀವು ಅಲ್ಲಿಗೆ ಬಂದ್ರೆ ನಾವಿಬ್ರು ಮನ್ಸು ಬಿಚ್ಚಿ ಮಾತಾಡೋದಾದ್ರೂ ಹೇಗೆ? ಯು ಡೋಂಟ್ ವೆರಿ. ಅವರೆಷ್ಟೇ ಹಾರಾಡಿದ್ರು, ಅವರೆಷ್ಟೇ ಕೂಗಾಡಿದ್ರು, ನಾನ್ ಮಾತ್ರ ಅಲ್ಲ, ನಮ್ ಸ್ಟಾಫ್ ಯಾರು ಅಲ್ಲಿಗೆ ಬರಲ್ಲ. ಓಕೆ? ಥ್ಯಾಂಕ್ ಯು, ಸೋ ಸ್ವೀಟ್ ಅಂಕಲ್. ಕನಸಲ್ಲೂ ಬಂದು ಕಾಡ್ತಿಯಲ್ಲೇ. ಇದು ಕನಸಲ್ವಾ? ನಿಜನಾ? ನೀನು ಕನ್ಯಾ ಕುಮಾರಿ. ಜೈಲರ್ ಸರ್, ಜೈಲರ್ ಸರ್, ದಯವಿಟ್ಟು ಯಾರ ಬಂದ ಕಾಪಾಡಿ. ಜೈಲರ್ ಸರ್, ಏನಾದ್ರು ಶಬ್ದ ಕೇಳಿಸ್ತಾ? ಇಲ್ಲ, ನಿಮ್ ಪಾಡಿ ನೀವು ಕೆಲಸ ಮಾಡಿ. ಲೆಟ್ ದೆಮ್ ಎಂಜಾಯ್. ಯಾಕೆ ಕೂಗಾಡ್ತಿದ್ದೀರಿ? ನೀವೆಷ್ಟೇ ಕೂಗಾಡಿದ್ರು ಇಲ್ಲಿ ಯಾರು ಬರೋದಿಲ್ಲ. ಕೈ ನೋಡಿ ಹೇಗೆ ರಫ್ತಿದೆ, ತಕ್ಷಣ ಚಕ್ಕ ಸೇರ್ಕೊಂಡ್ಬಿಡ್ತೀಯ ನೀನ್ನ. ಯಾಕೆ ಕೋಪ ಮಾಡ್ಕೋತ್ಯಾ? ಎಷ್ಟು ದೂರದಿಂದ ಬಂದಿದ್ದೀನಿ ನಿನ್ನ ನೋಡಕ್ಕೆ. ಯಾಕೆ ಬಂದ ಇಲ್ಲಿಗೆ? ಚುಮ್ಮ ತಗೊಳಕ್ಕೆ. ಚುಮ್ಮ? ಚುಮ್ಮ ಗೊತ್ತಿಲ್ವಾ? ಇಂಗ್ಲಿಷ್ ನಲ್ಲಿ ಕಿಸ್ ಅಂತಾರೆ, ಕನ್ನಡದಲ್ಲಿ ಮುತ್ತು ಅಂತಾರೆ.
ಕೀ ಕೊಡ್ತೀಯ ಇಲ್ವ ಇವಾಗ? ಅಮ್ಮೋ ಕೀ ಬೇಕಾ? ತಗೋ. ಈ ಕೀನ ಹೋಗಿ 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 ನೀವು ಇವಳ ಕೈ ಕೊಟ್ಟಿದ್ರಲ್ಲ ನೀವು. ಇವಳಿಗೂ ನನಗೂ ಯಾವ ಸಂಬಂಧ ಇಲ್ಲ ಸರ್. ಇವಳ ಹೆಂಡತಿ ಅಲ್ಲ. ಹಾಗೆಲ್ಲ ಹೇಳ್ಬೇಡಿ ವಿಜಯ್. ಅಂಕಲ್ ಅಂಕಲ್ ನೀವೇ ಹೇಳಿ ಅಂಕಲ್. ಒಬ್ಳು ಭಾರತೀಯ ನಾರಿ ಬೇರೆ ಗಂಡಸನ್ನ ನನ್ನ ಗಂಡ ಅಂತ ಹೇಳ್ತಾಳ? ಇಲ್ಲಮ್ಮ, ಖಂಡಿತವಾಗ್ಲೂ ಇಲ್ಲ ಗುರುಗಳೇ. ನೀವೇನೇ ಹೇಳಿ, ಇದೊಂದು ವಿಷಯದಲ್ಲಿ ಮಾತ್ರ ಭಾರತೀಯ ನಾರಿ ಯಾವುದೇ ಕಾರಣಕ್ಕೂ ಸುಳ್ಳು ಹೇಳಲ್ಲ. ಓಹೋ, ಭಾರತೀಯ ನಾರಿ. ಇವಳು ನಿಜವಾಳ ನನ್ನ ಹೆಂಡತಿ ಆಗಿದ್ರೆ ಕೊರಳ ತಾಳಿ ತೋರ್ಸಕ್ ಹೇಳಿ. ತಾಳಿ ತೋರ್ಸ ಗುರುಗಳೇ ನನ್ ಮುಂದೆ. ಓ ಬೇಡಿ ದಬ್ಬ ಅಂತೀನಿ ಬೇಡಿ. ಅಯ್ಯೋ ಚಿಚಿ ಚಿಚಿ ಚಿಚಿ, ನೀವು ತಪ್ಪರ್ಥ ಮಾಡ್ಕೊತಿದ್ದೀರಾ. ನಾನ್ ತಾಳಿ 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 ತೋರ್ಸಕ್ ಹೇಳಿದೆ. ಮಂಗಳಸೂತ್ರ ಅಂತೆ, ತೋರ್ಸ್ಬಿಡಮ್ಮ. ಮಂಗಳಸೂತ್ರ, ಬಾತ್ರೂಮ್, ಸ್ನಾನ ಮರ್ತ್ಬಿಟ್ಟೆ. ಅಯ್ಯೋ ಬೈ ಮಿಸ್ಟೇಕ್ ಎಲ್ಲೋ ಬಾತ್ರೂಮಲ್ಲಿ ಮರ್ತ್ಬಿಟ್ಟಿದ್ದಾಳೆ. ಭಾರತೀಯ ನಾರಿ ತಾಳಿ ಬಿಚ್ಚಿಟ್ಟು ಸ್ನಾನ ಮಾಡಿ. ಓಕೆ, ಪರವಾಗಿಲ್ಲ. ನಿಜವಾಗ್ಲೂ ನನ್ನ ಹೆಂಡತಿ ಆಗಿದ್ರೆ ಸಿಂಧೂರ ತೋರ್ಸಕ್ ಹೇಳಿ ಇವಳಿಗೆ. ಕಾಲುಗ ತೋರ್ಸಕ್ ಹೇಳಿ. ಔಟ್ ಔಟ್ ಔಟ್. ನೋ ಡೋಂಟ್ ಟಚ್. ಔಟ್ ಔಟ್ ಔಟ್. ಅಲ್ಲ, ಈ ದೇಹ ಬೆಳೆಸ್ದಂಗೆ ನೀವು ತಲೆ ಬೆಳೆಸಿದ್ರೆ ಈ ತರ ಎಲ್ಲ ಆಗ್ತಿರ್ಲಿಲ್ಲ. ಕಳ್ಳರ ಒಳಗ್ ಬಿಟ್ಟಂಗೆ ಈ ಕಳ್ಳಿನ ಒಳಗ್ ಬಿಟ್ಬಿಟ್ಟಿದ್ರಲ್ಲ ಕೀ ಕೊಟ್ಟು. ಏನ್ ಮಾಡಕ್ಕಾಗುತ್ತೆ ಗುರುಗಳೇ, ಒಂದೊಂದ್ಸಾರಿ ಮಿಸ್ಟೇಕ್ ಆಗ್ಬಿಡುತ್ತೆ. ಒಂದೇ ಒಂದ್ ಸಣ್ಣ ಡೌಟ್ ನನಗೆ, ಕೇಳಿ. ನಂತರ ಕಳ್ಳ ಈ ಜನ ತಪ್ಸ್ಕೊಂಡು ಓಡೋದ್ರೆ ನೀವ್ ಹೆಂಗ್ ಚೇಂಜ್ ಮಾಡಿ ಹಿಡಿತೀರಾ ಈ ಹೊಟ್ಟೆ ಇಟ್ಕೊಂಡು? ಅಲ್ಲ, ಒಳ್ಳೆ ಮಗು ಸಾಕ್ದಂಗ್ ಸಾಕಿದೀನಿ, ಎಲ್ರಿಗೂ ಇದ್ರ ಮೇಲೆ ಕಣ್ಣಲ್ಲ. ನನ್ನಂತೂ ತೊಂದರೆ ಆಗ್ಬಾರ್ದು ಅಂತ ತಾನೇ ಸರ್ಕಾರದವರು PP ಕೊಟ್ಟಿರೋದು, ಸೈರನ್ ಕೊಟ್ಟಿರೋದು. ನನ್ನ ಹೆಸರು ಕೆ ಅಂತ. ಅದ್ ಯಾವನಿಗೆ ಬೇಕಾಗೈತ್ರಿ? ನನ್ನ ಬಗ್ಗೆ ಗೊತ್ತ ಕಪ್ಕೊಂಡ್ರ ನೀನ ಸುಂಟ್ರಗಾಳಿಕ್ಕಿಂತ ಸ್ವಲ್ಪ ಜಾಸ್ತಿ, ಬಿರುಗಾಳಿಕ್ಕಿಂತ ಸ್ವಲ್ಪ ಕಮ್ಮಿ ಅಂತ. ಅದೇನು ಬಂದೆ ಅಂತ ಒದ್ರೋ ಮರಾಯ. ಒಬ್ಬ VIP ನ ಮರ್ಡರ್ ಮಾಡ್ಬೇಕಾಯ್ತು. ಯಾರನ್ನ? ಈ ಊರ್ MLA ಇಂದುಮತಿನ? ಅವ್ರನ್ನ ಮುಗಿಸ್ಬಿಟ್ರೆ ನಾನೊಬ್ನೇ ಕ್ಯಾಂಡಿಡೇಟು ಹೋಮ್ ಮಿನಿಸ್ಟರ್ ಪಟ್ಟಕ್ಕೆ. ರೇಟು ಲಕ್ಷಗಳಿಗಿಂತ ಜಾಸ್ತಿ, ಕೋಟಿಗಿಂತ ಕಮ್ಮಿ. ತಿಳಿತೇನೆ? ಕೊಡ್ತೀನಿ ಬಿಡ್ರಿ. ಹೋಮ್ ಮಿನಿಸ್ಟರ್ ಆದ್ರೆ ಲಕ್ಷ ಕೋಟಿ ಎಲ್ಲ ಯಾವ ಲೆಕ್ಕ? ಇವತ್ತು ಏಕಾದಶಿ ಮರಣ, ದ್ವಾದಶಿ ದಹನ, ತ್ರಯೋದಶಿ ಸಂತಾಪ. ಪಂಚಾಂಗ ಅಂದ್ರೆ ಆಕಿಗೆ ಬದುಕೋಕ್ಕಿಂತ ಸಾಯೋ ಟೈಮ್ ಜಾಸ್ತಿ ಅಂದಂಗ. ಹೌದ್ರಿ. ಹಲೋ, ನಿಮ್ಮನ್ನು ನೋಡೋಕೆ ಯಾರೋ ವಿವೇಕನವ್ರು ಬಂದಿದ್ದಾರೆ. ಅವ್ರನ್ನ ವಿಸಿಟಿಂಗ್ ರೂಮಲ್ಲಿ ಕೂಡಿಸಿ, ನಾನು ಬರ್ತೀನಿ. ಓಕೆ ಮೇಡಮ್. ಬನ್ನಿ ಸರ್, ಇಲ್ಲೇ ಕೂತಿರಿ. ಮೇಡಮ್ ಇನ್ನೇನು ಬಂದ್ಬಿಡ್ತಾರೆ. ಏನು ಇವತ್ತು ಅರ್ಧ ಗಂಟೆ ಮುಂಚೆನೆ ಬಂದ್ಬಿಟ್ಟಿದ್ಯಾ? ನೀನು ಹೊಸದಾಗಿ ಮದ್ವೆ ಆಗಿದೆಯಲ್ಲ, ಅರ್ಧ ಗಂಟೆ ಮುಂಚೆನೆ ರಿಲೀವ್ ಮಾಡೋಣ ಅಂತ. ಓ ಹಂಗೆ, ಥ್ಯಾಂಕ್ಸ್ ಕಣ. ಕೆಲಸ ಮುಗಿತೇನೆ? ಆಯ್ತಣ್ಣ. ವೆರಿ ಗುಡ್, ವೆರಿ ಗುಡ್. ಸ್ವರ್ಗ ಸಿಗ್ತದ ನಿನಗೆ. ಒಂದೇ ಒಂದು ಕೆಲಸ ಬಾಕಿ ಅದ, ಆ ಕೆಲಸ ನಾನೇ ಮಾಡ್ಬೇಕು ನೋಡು. ಏನಣ್ಣ ಅದು? ಅಣ್ಣ ಸತ್ತೋದ. ಎಸ್, ನಾನು ವಿವೇಕ್ ಅಂತ ಮಾತಾಡ್ತಿರೋದು. ಹೇಳಿ, ಏನ್ ವಿಷಯ? MLA ಇಂದುಮತಿ ಅವ್ರ ಕೊಲೆ ಆಯ್ತಲ್ಲ ಸರ್, ಆವಾಗ ನಾನು ಅವ್ರ ಮನೇಲೇ ಇದ್ದೆ. ಅವ್ರ ಹತ್ರ ಮಾತಾಡ್ಬೇಕು ಅಂತ ಅಲ್ಲಿ ಹೋಗಿದ್ದೆ ಸರ್. ಇಸ್ ಇಟ್? ಅವ್ರನ್ನ ಕೊಲೆ ಮಾಡಿದ ವ್ಯಕ್ತಿನ ನಾನು ಕಣ್ಣಾರೆ ನೋಡಿದೆ ಸರ್. ಇಂದುಮತಿ ಅವ್ರ ಸೆಕ್ಯೂರಿಟಿ ಗಾರ್ಡೇ ಅವ್ರನ್ನ ಕೊಲೆ ಮಾಡಿದ್ದು ಸರ್. ಆ ಸೆಕ್ಯೂರಿಟಿ ಗಾರ್ಡ್ನ ಶಂಕರ್ ಪಾಟೀಲ್ ತಮ್ಮ ಜಯರಾಜ್ ಪಾಟೀಲ್ ಸರ್ ಸಾಯಿಸಿದ್ದು. ನಾನು ಇದನ್ನೆಲ್ಲ ಕಣ್ಣಾರೆ ನೋಡಿದೆ ಸರ್.
ಹೌದು ಸರ್. ಓಹೋ, ಇದ್ರ ಹಿಂದೆ ದೊಡ್ಡ ಕೈವಾಡನೇ ಇದ್ದಂಗಿದೆ ನೋಡಿ ಮಿಸ್ಟರ್ ವಿವೇಕ್. ಇದರಿಂದ ನಿಮ್ಮ ಪ್ರಾಣಕ್ಕೂ ತೊಂದರೆ ಆಗ್ಬೋದು. ಅಂದಹಾಗೆ ಈಗ ನೀವೆಲ್ಲಿದ್ದೀರಾ? ಸರ್, ಎಸ್ ಬಿ ಟವರ್ಸ್ ಮುಂದಿರೋ ಎಸ್ ಡಿ ಬೂತಿಂದ ಮಾತಾಡ್ತಾ ಇದ್ದೀನಿ ಸರ್. ನೀವು ಅಲ್ಲೇ ಇರಿ, ನಾನು ಈಗಲೇ ಬಂದ್ಬಿಡ್ತೀನಿ. ಆಯ್ತು ಸರ್, ಕಾಯ್ತಿರ್ತೀನಿ. ನಮ್ ವಿಜಯ್ ಅವ್ರ ದೊಡ್ಡಣ್ಣ ಅಲ್ವಾ? ಹೌದು ಕಣೋ, ಬಾರೋ. ಅಣ್ಣ ಸಂತೋಷ. ಲೇ ರಾಜ, ಜೈಲ್ನಾಗ ಮುದ್ದೆ ತಿಂದ ಬಹಳ ವರ್ಷ ಆಯ್ತಲ್ಲ? ಹೌದು ಬಸ್. ನೋಡೋ, ಒಂದ್ ಕೆಲಸ ಮಾಡು. ಇವನ್ ಮೇಲೆ ಲಾರಿ ಹೊಡೆದ್ ನಾನ ಸಾಯಿಸ್ದೆ ಅಂತ ಪೊಲೀಸ್ ಸ್ಟೇಷನ್ದಾಗ ಸರೆಂಡರ್ ಆಗು. ನಿನ್ನಣ್ಣ ಲಾರಿ ಆಕ್ಸಿಡೆಂಟ್ ಅಲ್ಲಿ ತೀರ್ಕೊಂಡ್ಬಿಟ್ರು. ಅಣ್ಣ ಇಲ್ಲ ಕಣ, ನಾನು ನೋಡ್ದೆ ಕಣ, ನಾ ಹೇಳ್ತೀನಿ. ಅಯ್ಯೋ ಮಕ್ಕಳ ಓಹೋ, ನೀನೇನಾ ಲಾರಿ ಡ್ರೈವರು? ನಮ್ ಗುರು ದೊಡ್ಡಣ್ಣನ ಆಕ್ಸಿಡೆಂಟ್ ಮಾಡಿ ಸಾಯಿಸಿದ್ದು. ಅಪರಾಧಿನ ಒಪ್ಪಿಸಿದ್ದೀನಿ, ನಾನು ಬರ್ತೀನಿ ಸರ್. 407 ಇವನ್ ಕರ್ಕೊಂಡು ಸೆಲ್ಗಾಕ. ಎಸ್ ಸರ್. ಅಜ್ಜಿ, ಅಯ್ಯೋ ಅಯ್ಯೋ ದೇವ್ರೇ. ಯಾಕಜ್ಜಿ, ಏನಾಯ್ತು? ಅಯ್ಯೋ ಯಾಕೆ ಅಳ್ತಿದ್ಯಾ ಅಜ್ಜಿ? ಯಾಕೆ ಅಳ್ತಿದ್ಯಾ ಅಜ್ಜಿ? ಯಾಕಜ್ಜಿ, ಏನಾಯ್ತಜ್ಜಿ?
ಅಯ್ಯೋ 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 ಚಿಕ್ಕವನು ಈ ವಿಷಯ ನಿನಗ್ ತಿಳಿಸಿದ್ರೆ ನಿನ್ನ ಓದ್ ಹಾಳಾಗುತ್ತೆ ಅಂತ ನಿನಗ್ ತಿಳಿಸ್ಬೇಡ ಅಂತ ಹೇಳಿದ್ನಲ್ಲೋ. ಅಯ್ಯೋ